ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಬೆಳವಣಿಗೆಗಳು ಆಗಲಿಕ್ಕೆ ಚಾನ್ಸಸ್ ಕಡಿಮೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಈಗ ನೋಡ್ರಿ, ಎರಡೇ ಥರ ಇರೋದು. ಒಂದು, ಸಿದ್ದರಾಮಯ್ಯನವರಿಗೆ ಕ್ಯಾಬಿನೆಟನ್ನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಅಥವಾ ರೀಶಫಲ್ ಮಾಡಲಿಕ್ಕೆ ಕೇಂದ್ರದ ಸಮ್ಮತಿ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಕೊಟ್ಟರೆ ಅವರೇ ಪೂರ್ಣವಾಗಿ ಇರಬಹುದು. ಒಂದು ಪಕ್ಷ ಅವರಿಗೆ ಆ ಒಂದು ಕ್ಯಾಬಿನೆಟ್ ರೀಶಫಲ್ ಎಕ್ಸ್ಪ್ಯಾನ್ಷನ್ ಏನಾರ ಕರ್ಕೊಳ್ಳೋಣ, ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ನಾಯಕತ್ವದ ಬಗ್ಗೆ ಇನ್ನೂ ಅಂತಿಮವಾದಂಥ ನಿರ್ಣಯ ಕೇಂದ್ರದ ಹೈಕಮಾಂಡ್ ಮಟ್ಟದಲ್ಲಿ ಆಗಿಲ್ವೇನೋ ಅಂತಕ್ಕಂಥ ಊಹೆ ಮಾಡ್ಬೋದು ಅಷ್ಟೇ. ಅದು ನನ್ನ ಊಹೆ ಅಷ್ಟೇ. ಅದೇನು ನಿರ್ಣಯ ಅಂತ ಆಗಲಿ ಅಥವಾ ನಡೆಯುತ್ತೆ ಅಂತೇಳಿ ಕರಾರುವಕ್ಕಾಗಿ ಹೇಳ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ. ಶಿವರಾತ್ರಿಗೆ ಏನಾದರೂ ಕ್ರಾಂತಿ ಆಗ್ಬೋದು? ಶಿವರಾತ್ರಿಗೆ ಕ್ರಾಂತಿ, ಮತ್ತು ಶಿವರಾತ್ರಿ ಆದಮೇಲೆ ಯುಗಾದಿ ಬರ್ತದೆ. ಶಿವರಾತ್ರಿ ಪ್ರತಿ ವರ್ಷವೂ ಬರ್ತದೆ, ಯುಗಾದಿನೂ ಪ್ರತಿ ವರ್ಷವೂ ಬರ್ತದೆ. ಶಿವರಾತ್ರಿ ಆದಮೇಲೆ ಕ್ರಾಂತಿ ಅಂದರೆ ಯಾವ ಇಸ್ವಿ 26 ಶಿವರಾತ್ರಿನೋ, 27 ಶಿವರಾತ್ರಿನೋ, 28 ಶಿವರಾತ್ರಿನೋ ಯಾರನ್ನಾರು ಜ್ಯೋತಿಷಿಗಳನ್ನ ಕೇಳಿ ನಂತರ ಹೇಳ್ತೀನಿ. ಎಲ್ಲಿದೆ ಕ್ರಾಂತಿ? ಯಾರು ಹೇಳ್ದವ್ರು? ಯಾರು? ಸಿಹಿ ಸುದ್ದಿ ಬರ್ತದೆ ಅಂತ ಅಂದರೆ ಸ್ವೀಟ್ ತಿಂದರೆ ಅದೇ ಸಿಹಿ ಆಗಲಿಲ್ವಾ? ನೋಡಿ, ಸಿಹಿ ಸುದ್ದಿ ನೀವೇ ಕೇಳಿದ್ರಿ. ಏನಾದ್ರು ಅದು ಇದು ರಾಜಣ್ಣ ಅವ್ರದ್ದು ಅಂತ. ರಾಜಣ್ಣ ಅವ್ರದ್ದು ಏನು ಸಿಹಿ ಸುದ್ದಿ ಇದೆಯಾ ಅಂದರೆ ಬರ್ಬೋದು ಸಿಹಿ ಸುದ್ದಿ ಅಂತ ಹೇಳಿದ್ರು ಅಷ್ಟೆ.